ಇವತ್ತು RCB ಹಾಗೂ KKR ನಡುವೆ ಹೈ ವೋಲ್ಟೇಜ್ ಕದನ ಇದೆ. ಅಂದರೆ ಎರಡೂ ಟೀಮ್ ಕೂಡ ಇವತ್ತು ಗೆಲ್ಲಲೇಬೇಕಾಗಿರುವಂತ ಒತ್ತಡದಲ್ಲಿ ಇರುವಂತದ್ದು. ಜೊತೆಗೆ ಒಂದು RCB ಗೆ ಪ್ಲಸ್ ಪಾಯಿಂಟ್ ಏನು ಅಂತಂದ್ರೆ ಮನೆ ಅಂಗಳದಲ್ಲಿ ಈ ಪಂದ್ಯ ನಡೀತಾ ಇದೆ. ಸೊ ಇವತ್ತು RCB ಅಂಡ್ KKR ನಡುವೆ ಹೈ ವೋಲ್ಟೇಜ್ ಕದನ ಇರುತ್ತೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೀತಾ ಇರುವಂತ ಪಂದ್ಯ ಇದು. ಸೊ ಎರಡನೇ ಪಂದ್ಯವನ್ನ ಗೆಲ್ಲುವಂತ ವಿಶ್ವಾಸದಲ್ಲಿ ಎರಡೂ ತಂಡಗಳು ಕೂಡ ಇದ್ದಾವೆ. ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಈಗಾಗಲೇ ಅಭಿಮಾನಿಗಳ ಸಾಗರ ಆಗಮಿಸ್ತಾ ಇರುವಂಥದ್ದು. ಯಾಕಂದ್ರೆ ಈ ಪಂದ್ಯವನ್ನು ನೋಡೋದಕ್ಕೆ ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇರುವಂಥ ಕ್ಷಣ ಅದು. ಯಾಕೆಂದ್ರೆ KKR ಟೀಮ್ ಭರ್ಜರಿ ಆಗಿದೆ, RCB ಕೂಡ ಟಕ್ಕರ್ ಕೊಡುವಂಥ ಟೀಮೇ. ಆದರೆ ಹೋಲಿಕೆ ಮಾಡಿದಾಗ ಮೇಲ್ನೋಟಕ್ಕೆ KKR ಸ್ಟ್ರಾಂಗ್ ಅಂತ ಅನಿಸುತ್ತೆ. ಆದರೆ ನೋಡಬೇಕು ಇವತ್ತಿನ ಪಂದ್ಯ ಯಾವ ರೀತಿಯಾಗಿ ಇರುತ್ತೆ ಅಂತೇಳಿ. ಬಹಳ ಮುಖ್ಯವಾಗಿ ಮನೆ ಅಂಗಳ ಇರುವಂಥ ಹಿನ್ನೆಲೆಯಲ್ಲಿ RCB ಗೆಲ್ಲುವಂತ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಅಲ್ಲಿ ಜನಸಾಗರ ಹೇಗಿದೆ, ಅಭಿಮಾನಿಗಳ ದಂಡು ಯಾವ ರೀತಿಯಾಗಿ ಇದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಅಂದರೆ ಚಿನ್ನಸ್ವಾಮಿ ಕ್ರೀಡಾಂಗಣದಿಂದ ನೇರ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ. ವಿಶ್ವನಾಥ್, ಇವತ್ತು ಹೈ ವೋಲ್ಟೇಜ್ ಕದನ ಇದೆ. ಅಂದರೆ ಒಂಥರ RCBಗೆ ಗೆಲ್ಲಲೇಬೇಕಾಗಿರುವಂಥ ಒತ್ತಡ. ಕಾರಣ ಏನು ಅಂತಂದರೆ KKR ಸ್ಟ್ರಾಂಗ್ ಟೀಮ್ ಇದೆ, ಅವರ ಮೇಲೆ ಗೆದ್ರೆ ಒಂಥರ ವಿಶ್ವಾಸ ಜಾಸ್ತಿ ಇರುತ್ತೆ. ಸೊ ಇವತ್ತು ಗೆಲ್ಲಲೇಬೇಕಾಗಿರುವಂಥ ಒತ್ತಡ ಇದೆ. ಸೊ ಈ ಟೀಮ್ನ ಸಪೋರ್ಟ್ ಮಾಡೋದಕ್ಕೆ ಅಭಿಮಾನಿಗಳು ಯಾವ ರೀತಿಯಾಗಿ ಬಂದಿದ್ದಾರೆ ಅಂತೇಳಿ. ಹೇಮಕುಮಾರ್, ಈಗಾಗಲೇ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪಂದ್ಯ ಆರಂಭ ಆಗೋದಕ್ಕೆ ಕೆಲವೇ ಗಂಟೆಗಳು ಬಾಕಿ ಇರುವಂಥದ್ದು. ಗೇಟ್ ನಂಬರ್ 12ರ ಬಳಿ ನಾನಿದ್ದೀನಿ. ಇಲ್ಲಿ ಈಗಾಗಲೇ ಆರಕ್ಷಕ ಸಿಬ್ಬಂದಿಗಳು, ಅದರಲ್ಲೂ ಕೂಡ ಟ್ರಾಫಿಕ್ ಪೊಲೀಸರಾಗಿರ್ಬೋದು, ಲ್ಯಾಂಡ್ ಆರ್ಡರ್ ಪೊಲೀಸರಾಗಿರ್ಬೋದು, ಅಭಿಮಾನಿಗಳನ್ನು ಕಂಟ್ರೋಲ್ ಮಾಡೋದಕ್ಕೆ ಹರಸಾಹಸ ಪಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು. ಇಲ್ಲಿರುವಂತಹ ಸೆಕ್ಯೂರಿಟಿ ಅವರು ಅಷ್ಟೇ ಯಾವುದೇ ಸ್ಟೇಡಿಯಂಗೆ ಸಂಬಂಧಪಟ್ಟದ್ದು ಮತ್ತು ಕ್ರಿಕೆಟ್ ಟೀಮ್ಗಳಿಗೆ ಸಂಬಂಧಪಟ್ಟಂತಹ ವಾಹನಗಳನ್ನು ಹೊರತುಪಡಿಸಿ ಯಾವುದೇ ರೀತಿಯಾದಂತಹ ವಾಹನಗಳನ್ನು ಕೂಡ ಒಳಗಡೆಗೆ ಬಿಡ್ತಾ ಇಲ್ಲ. ನೀವೇ ನೋಡ್ತಾ ಇದ್ದೀರಾ ಸೆಕ್ಯೂರಿಟಿ ಎಷ್ಟರ ಮಟ್ಟಿಗೆ ಟೈಟ್ ಇದೆ ಅಂತಂದರೆ ಯಾರೂ ಕೂಡ ಇಲ್ಲಿ ವಿತೌಟ್ ಪಾಸ್ ಯಾರಿಗೂ ಕೂಡ ಅಲೋ ಕೂಡ ಮಾಡ್ತಾ ಇಲ್ಲ. ಅದೇ ರೀತಿಯಾಗಿ ತೀವ್ರ ಬಂದೋಬಸ್ತನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು. ಮತ್ತೊಂದು ಕಡೆ ಟ್ರಾಫಿಕ್ ಪೊಲೀಸರು ಕೂಡ ಇಲ್ಲಿರುವಂತಹ ಟ್ರಾಫಿಕ್ಕನ್ನು ಕ್ಲಿಯರ್ ಮಾಡುವಂತಹ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇರುವಂಥದ್ದು ತೋರಿಸ್ತಾ ಇದ್ದೀನಿ. ಈ ಬೆಂಗಳೂರಿನಲ್ಲಿ IPL ಪಂದ್ಯ ಆಗಿರಬಹುದು, ಯಾವುದೇ ಕ್ರಿಕೆಟ್ ಪಂದ್ಯ ಇದ್ರೂ ಕೂಡ ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಟ್ರಾಫಿಕ್ ಜಾಮ್ ಉಂಟಾಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಅದರ ಒಂದು ಹಿನ್ನೆಲೆಯಲ್ಲಿ ಇವತ್ತು ಕೂಡ ಆ ಟ್ರಾಫಿಕ್ ಜಾಮ್ ಕಂಪ್ಲೀಟ್ ಆಗಿ ಉಂಟಾಗಿರುವಂಥದ್ದು. ಹಾಗೆಯೇ ಇಲ್ಲಿರುವಂತಹ ಗೇಟ್ ನಂಬರ್ 12ರಿಂದ ಮುಂದೆ ನಾನು ತೆರಳುತ್ತೇನೆ. ಇಲ್ಲಿರುವಂತಹ ಅಭಿಮಾನಿಗಳನ್ನು ಮಾತನಾಡಿಸುವಂತಹ ಪ್ರಯತ್ನವನ್ನು ಕೂಡ ಮಾಡ್ತೇನೆ. ಸದ್ಯಕ್ಕೆ ಗೇಟ್ ನಂಬರ್ 12ರಿಂದ ನಾನು ಗೇಟ್ ನಂಬರ್ 13ರ ಬಳಿ ಹೋಗ್ತಾ ಇದ್ದೀನಿ. ಈಗಾಗಲೇ ಸಾಕಷ್ಟು ಅಭಿಮಾನಿಗಳು ಟಿಕೆಟನ್ನು ಕೊಂಡುಕೊಂಡು ಈ ಪಂದ್ಯವನ್ನು ವೀಕ್ಷಣೆ ಮಾಡಬೇಕು ಅನ್ನೋ ಒಂದು ಹುಮ್ಮಸ್ಸಿನಲ್ಲಿ ಬಂದಿರುವಂಥದ್ದು. ಇನ್ನು ಆರಕ್ಷಕ ಸಿಬ್ಬಂದಿ ಕೂಡ ಇಲ್ಲಿರುವಂತಹ ಅಭಿಮಾನಿಗಳನ್ನು ಕಂಟ್ರೋಲ್ ಮಾಡೋದ್ರಲ್ಲಿ ನಿರತರಾಗಿರುವಂಥದ್ದು. ಇಲ್ಲಿ ಅನೇಕ ಅಭಿಮಾನಿಗಳಿದ್ದಾರೆ, ಅವ್ರನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗ್ತೇನೆ. ಮೊದಲನೇದಾಗಿ ಸರ್, ಎಲ್ಲಿಂದ ಬಂದಿದ್ದೀರಾ? ಸರ್, ನಾವು ಇಲ್ಲೇ ಇರೋದು, ನಾವು ರಾಯಚೂರಿಂದ ಬಂದಿರೋದು, ಬಟ್ ಇಲ್ಲೇ ಕೆಲಸ ಮಾಡೋದು, ಇಲ್ಲೇ ಇದ್ದೀವಿ, ಮ್ಯಾಚ್ ನೋಡೋಕೆ. ಇವತ್ತು KKR ವರ್ಸಸ್ ಬೆಂಗಳೂರು ಪಂದ್ಯ ಇದೆ, ಏನು ಎಕ್ಸ್ಪೆಕ್ಟೇಷನ್ ಇದೆ? ಈಗಾಗಲೇ ಎರಡನೇ ಪಂದ್ಯ ನಾವು ಗೆದ್ದಿದ್ದೀವಿ, KKR ಕೂಡ ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ಈ 278 ಏನು ಮೊನ್ನೆ ಆಯಿತು, ಅದು ಇವತ್ತು ಕ್ರಾಸ್ ಆಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೊ ಮ್ಯಾಕ್ಸಿ ಮತ್ತು ನಮ್ಮ VK ಅವರು ಅದನ್ನು ಕ್ರಾಸ್ ಮಾಡ್ತಾರೆ ಅನ್ನೋ ಹೊಸ ದಾಖಲೆ ಬರುತ್ತೆ ಅನ್ನೋದೊಂದು ನಿರೀಕ್ಷೆ ಇದೆ. ಸೊ ಅದ್ರ ಸಲ ಕಾಯ್ತಾ ಇದ್ದೀವಿ. ಸರ್, ನೀವು ಎಲ್ಲಿಂದ ಬಂದಿದ್ದೀರಿ? ಸರ್, ನಾವು ಬೆಂಗಳೂರಿಂದನೇ ಬಂದಿರೋದು, ಇಲ್ಲಿಂದನೇ ಬಂದಿರೋದು, ಮ್ಯಾಚ್ ನೋಡೋಕ್ಕೆ ಅಂತಲೇ ಬಂದಿದ್ದೀವಿ. ಆಲ್ರೆಡಿ ಹೊಸ ನ್ಯೂ ರೆಕಾರ್ಡ್ನ ಸೃಷ್ಟಿ ಮಾಡಿಬಿಟ್ಟಿದ್ದೀವಿ. ಹೊಡಿಬೇಕು ಅಂತ ನಮ್ಮ ಆಸೆ, ಅದು ನೋಡಬೇಕು ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ನೋಡಬೇಕು ಅಷ್ಟೇ. ಈಗಾಗಲೇ ಮೊದಲೇ ಪಂದ್ಯವನ್ನು ನಾವು ಸೋತಿದ್ವಿ ಚೆನ್ನೈ ವಿರುದ್ಧವಾಗಿ, ಎರಡನೇ ಪಂದ್ಯ ಗೆದ್ದಿದ್ದಾರೆ. KKR ಕೂಡ ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ಇವತ್ತಿನ ಪಂದ್ಯದ ಎಕ್ಸ್ಪೆಕ್ಟೇಷನ್ ಏನಿದೆ? ಅದೇ, ಇವತ್ತೇನಾದ್ರು ಬ್ಯಾಟಿಂಗ್ ತೊಗೋಬೇಕು ಆ್ಯಕ್ಚುಲಿ. ಯಾಕೆಂದರೆ ರೆಕಾರ್ಡ್ ಮಾಡಬೇಕು. ಫೀಲ್ಡಿಂಗ್ ತೊಗೊಂಡ್ರೆ ಆಗಲ್ಲ, ಬ್ಯಾಟಿಂಗ್ ತೊಗೊಂಡು ಚೆನ್ನಾಗಿ ಹೊಡಿಬೇಕು, KKRನ ಮಲಗಿಸ್ಬೇಕು. ಹಂಗೆ ಇನ್ನೊಂದ್ಸತಿ ಹೋಗ್ಬಾ, ಆ ಥರ ನಮ್ಮದು ಅದೇ ಎಕ್ಸ್ಪೆಕ್ಟೇಷನ್ ಇದೆ. ಸಂಕೇತ್ ಫ್ರಮ್ ಮಹಾರಾಷ್ಟ್ರ. ಯಾ, ಹಿಂದಿ ಲ್ಯಾಂಗ್ವೇಜ್. ಜವಾರಿ ಮಂದಿ. ರಾಕೇಶ್ ಹುಬ್ಳಿ ಧಾರವಾಡ. ಓಕೆ, ಇವತ್ತಿನ ಪಂದ್ಯದ ಬಗ್ಗೆ ಏನು ಎಕ್ಸ್ಪೆಕ್ಟೇಷನ್ ಇದೆ? ಬೆಂಗಳೂರು ಗೆಲ್ತೈತ್ರಿ, 100ಕ್ಕೆ 100 ಸಿದ್ಧ, ಕೋಲ್ಕತ್ತಾ ಸೋಲ್ತೈತಿ. ಈಗ ಚೆನ್ನೈ ಮೇಲೆ ಆಲ್ರೆಡಿ ಸೋತೋಗಿದ್ದಾರೆ. ಚೆನ್ನೈನವರು ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ತಾ ಇದ್ರು. ಎರಡನೇ ಮ್ಯಾಚ್ ಮಾತ್ರ ಸೋತಿದ್ರಿ, ಇರೋದೊಂದು ರೆಕಾರ್ಡ್ ಇತ್ತು. ಅದನ್ನು ಕೂಡ SRH ಅವರು ಮೊನ್ನೆ ಮ್ಯಾಚಲ್ಲಿ ಮುರಿದಿದ್ದಾರೆ ಅಂತ ಟ್ರೋಲ್ ಮಾಡ್ತಾ ಇದ್ದಾರೆ. ಏನು ಹೇಳ್ತೀರಿ ಅದ್ರ ಬಗ್ಗೆ? ಅವರು ಟ್ರೋಲ್ ಮಾಡೋರು ಅಲ್ಲೇ ಇರಲಿ, ನಮ್ಮ RCB ಯಾವಾಗಿದ್ರು ಮ್ಯಾಗ್ ಇರ್ತೈತಿ. ಜೈ RCB.
ಇವತ್ತಿಂದ ಮ್ಯಾಚ್ RCB ಗೆಲ್ತೈತ್ರಿ ಗ್ಯಾರಂಟಿ. ಫಸ್ಟ್ ಬ್ಯಾಟಿಂಗ್ ಮಾಡ್ಬೇಕು, 200-250 ರನ್ ಹೊಡಿಬೇಕು. ರೆಕಾರ್ಡ್ ಬ್ರೇಕಿಂಗ್ RCB ಫಸ್ಟ್ ಬ್ಯಾಟಿಂಗ್ ಆಡ್ಬೇಕು, 350 ಚಿಲ್ಲರ ಸ್ಕೋರ್ ಆಗ್ಬೇಕು. ಜೈ ವಿರಾಟ್ ಕೊಹ್ಲಿ. ಸಾಕಷ್ಟು ಅಭಿಮಾನಿಗಳು ಇದ್ದಾರೆ, ಅವ್ರನ್ನ ಎಲ್ಲರನ್ನೂ ಕೂಡ ಮಾತನಾಡಿಸುವಂತಹ ಪ್ರಯತ್ನ ಮಾಡ್ತಾರೆ. ಓಕೆ, ಹಲೋ. ಈಗ ಸದ್ಯಕ್ಕೆ ಫಾರ್ವರ್ಡ್ ಆಗ್ತಾ ಹೋಗ್ತೀನಿ. ಸದ್ಯಕ್ಕೆ ಏನು ಈ ಒಂದು ಪಂದ್ಯ ಏನು ನಡೀತಾ ಇದೆ, ಈಗಾಗಲೇ ಪಂದ್ಯದಲ್ಲಿ ಎರಡೂ ತಂಡಗಳು ಕೂಡ ಸಮಬಲದಲ್ಲಿ ಹೋರಾಟ ಮಾಡುವಂತಹ ನಿರೀಕ್ಷೆ ಕೂಡ ಇರುವಂಥದ್ದು. ಯಾಕಂತಂದರೆ KKR ಕೂಡ ಒಂದು ಪಂದ್ಯವನ್ನು ಗೆದ್ದಿರುವಂಥದ್ದು, ಹಾಗೆಯೇ RCB ಕೂಡ ಮೊನ್ನೆಯ ಪಂದ್ಯದಲ್ಲಿ ಗೆದ್ದು ಬೀಗಿರುವಂಥದ್ದು. ಹೀಗಾಗಿ ಸಾಕಷ್ಟು ಅಭಿಮಾನಿಗಳು ಸಾಕಷ್ಟು ಎಕ್ಸ್ಪೆಕ್ಟೇಷನನ್ನು ಇಟ್ಕೊಂಡು ಈ ಪಂದ್ಯವನ್ನು ನೋಡೋದಕ್ಕೆ ಬಂದಿರುವಂಥದ್ದು. ಇನ್ನು ಮತ್ತಷ್ಟು ಅಭಿಮಾನಿಗಳಿದ್ದಾರೆ, ಅವ್ರನ್ನ ಕೆಲವರು ಅಭಿಮಾನಿಗಳು ಆಲ್ಮೋಸ್ಟ್ ಆಲ್ ಅಲ್ಲಿ ನೋಡ್ತಾ ಇದ್ರೆ KKRಗೆ ಅಷ್ಟೊಂದು ಸಪೋರ್ಟ್ ಕಾಣ್ತಾ ಇಲ್ಲ. ಬಟ್ ಇವತ್ತು ಕ್ಯೂರಿಯಾಸಿಟಿ ಏನು ಅಂತಂದ್ರೆ ವಿರಾಟ್ ಕೊಹ್ಲಿ ಮತ್ತೆ ಗಂಭೀರ್ ಹೇಗಿರ್ತಾರೆ ಅಂತೇಳಿ. ನಿಜವಾಗ್ಲೂ ಖಂಡಿತವಾಗ್ಲೂ ಈಗಾಗಲೇ ಮಾಜಿ ಆಟಗಾರ ಗೌತಮ್ ಗಂಭೀರ್ ಮತ್ತು ವಿರಾಟ್ ಕೊಹ್ಲಿ ಮಧ್ಯೆ ಆಗಾಗ ಅಂಕಣದ ಮಧ್ಯಭಾಗದಲ್ಲಿ ದೊಡ್ಡ ಮಟ್ಟದ ಮಾತಿನ ಚಕಮಕಿ ಆಗಿರಬಹುದು, ಲುಕ್ಸ್ ಆಗಿರ್ಬೋದು, ಇದು ನಡೀತಾನೆ ಇರುತ್ತೆ. ಅದು ಇವತ್ತಿನ ಪಂದ್ಯದಲ್ಲಿ ಮುಂದುವರಿಯೋದು ಬೇಡ. ಯಾಕಂತಂದ್ರೆ ಕ್ರಿಕೆಟ್ ತನರೇ ಇರಲಿ, ಕಾದು ನೋಡೋಣ. ಈಗ ಸಾಕಷ್ಟು ಅಭಿಮಾನಿಗಳು ನೋಡಿ, ವಿರಾಟ್ ಈಸ್ ಹಾರ್ಟ್, RCB ಈಸ್ ಎನ್ ಬ್ಲಡ್ ಅಂತ ಹೇಳಿ ಬರ್ಕೊಂಡು ಬಂದಿರುವಂಥದ್ದು. ಅವ್ರನ್ನ ಮಾತನಾಡಿಸುವಂತಹ ಪ್ರಯತ್ನ ಮಾಡ್ತೀನಿ. ಎಲ್ಲಿಂದ ಬಂದಿರೋದು ಪುಟ? ನಾವು ದಾವಣಗೆರೆಯಿಂದ ಬಂದಿರೋದು. ದಾವಣಗೆರೆ, ನಮ್ಮೂರು ಬೆಣ್ಣೆದೋಸೆ ನಗರಿಯಿಂದ. ಏನು ಎಕ್ಸ್ಪೆಕ್ಟೇಷನ್ ಇದೆ ಇವತ್ತು ಪಂದ್ಯದ ಮೇಲೆ? ಪಕ್ಕಾ ಸೆಂಚುರಿ ಕೊಹ್ಲಿಯಿಂದ ಪಕ್ಕಾ ಸೆಂಚುರಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ. 3 ಜನದಿಂದ ಹಳೆ ರೆಕಾರ್ಡ್ನ ಮತ್ತೆ ಹೊಸ ರೆಕಾರ್ಡ್ ಮಾಡಬೇಕು. ಹೈಯೆಸ್ಟ್ ರೆಕಾರ್ಡ್ ನಮ್ಮದೇ RCBದೇ ಆಗಿರ್ಬೇಕು ಅನ್ನೋದು ನಮ್ಮ ಅಭಿಲಾಷೆ. ಮೇಡಮ್, ಫ್ಯಾಮಿಲಿ ಸಮೇತ ಬಂದ್ಬಿಟ್ಟಿದ್ದೀರಾ? ಎಷ್ಟು ಜನ ಬಂದಿದ್ದೀರಾ? ನಾವು 6 ಜನ ಬಂದು 2 ಫ್ಯಾಮಿಲಿ 6 ಜನ ಬಂದಿದ್ದೀವಿ. ಮೇಡಮ್, ಇವತ್ತಿನ ಪಂದ್ಯದ ಮೇಲೆ ಏನು ಎಕ್ಸ್ಪೆಕ್ಟೇಷನ್ ಇದೆ? ಏನಿಲ್ಲ, RCB ವಿನ್ ಆಗುತ್ತೆ. ಈ ಕಡೆ KKR ತುಂಬಾ ಸ್ಟ್ರಾಂಗ್ ಆಗಿದೆ. ಆಂಧ್ರೆ ರಸಲ್ ಮೊನ್ನೆ ನೋಡಿದ್ರಲ್ಲ ಯಾವ ರೀತಿ ಬ್ಯಾಟಿಂಗ್ ಮಾಡಿದ್ರು ಅಂತ. ಇವತ್ತೇನ ಯಾವ ರೀತಿ ಔಟ್ ಆಗ್ತಾರೆ ಅಂತ ಹೇಳ್ತೀರಾ ನೀವು? ಇವತ್ತು ಸಿರಾಜ್ ಅವರ ಮಿಯಾ ಬೌಲಿಂಗಿಂದ ಫುಲ್ ಧೂಳಿಪಟ ಮಾಡಾಕ್ತಾರೆ. ಸೊ ನೋಡಬೇಕು. ಏನು ಎಕ್ಸ್ಪೆಕ್ಟೇಷನ್ ಇದೆ ಪಂದ್ಯದ? RCB ವಿನ್ ಆಗುತ್ತೆ ಅಂತ. ಎಲ್ಲರೂ ಒಂದ್ಸರಿ RCB ಚೀರ್ ಮಾಡಿ. ಸಾಕಷ್ಟು ಅಭಿಮಾನಿಗಳು ಅಂತಂದ್ರೆ ನಮ್ಮೂರು ಕಂಡ್ರೆ ದಾವಣಗೆರೆ ಬೆಣ್ಣೆದೋಸೆ ನಗರಿಯಿಂದ ಕೂಡ ಅನೇಕ ಮಂದಿ ಫ್ಯಾಮಿಲಿ ಕುಟುಂಬ ಸಮೇತರಾಗಿ ಆಗಮಿಸಿದ್ರು. ಅದೇ ರೀತಿ ಇಲ್ಲಿ ನೋಡಿ ಸಾಕಷ್ಟು ಅಭಿಮಾನಿಗಳು ವಿರಾಟ್ ಕೊಹ್ಲಿ ಹಾಗೇನೆ RCB ಅಂತ ಮುಖದ ಮೇಲೆ ಪೇಂಟ್ ಮಾಡ್ಕೊಂಡು ಅವರು ಕೂಡ ಬಂದಿದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಬ್ರದರ್, ಎಲ್ಲಿಂದ ಬಂದಿದ್ದಾರೆ? ಇವತ್ತಿನ ಪಂದ್ಯದ ಬಗ್ಗೆ ಏನು ಎಕ್ಸ್ಪೆಕ್ಟೇಷನ್ ಇದೆ? We are coming from Coimbatore, so to support RCB and only for Virat Kohli. एक्सपेक्टेशन क्या है आज मैच है? कौन सा देते, KKR और RCB? Fighting match. Always RCB. चीयर करो जोर से. RCB ವಿರಾಟ್. ಓಕೆ, ಸಾಕಷ್ಟು ಅಂತಂದ್ರೆ ನೆರೆಯ ಕೇರಳದಿಂದಲೂ ಕೂಡ ಅನೇಕ ಅಭಿಮಾನಿಗಳು ಬಂದಿರುವಂಥದ್ದು. ಹೇಮಕುಮಾರ್, ನೀವೊಂದು ಪ್ರಶ್ನೆ ಕೇಳಿದ್ರಿ, ಗೌತಮ್ ಗಂಭೀರ್ ಹಾಗೇನೆ ವಿರಾಟ್ ಕೊಹ್ಲಿ ಅವರ ಮಧ್ಯೆ ಬ್ಯಾಟಲ್ ಹೇಗಿರುತ್ತೆ ಅಂತ. ಅದು ಪಂದ್ಯದ ಹೊರಗಡೆನೂ ಮತ್ತು ಒಳಗಡೆನೂ ಎರಡೂ ಕೂಡ ಕಾಣಿಸ್ತಾ ಹೋಗುತ್ತೆ. ಸದ್ಯಕ್ಕೆ ಎಸ್ ವಿಶ್ವ ಕಂಟಿನ್ಯೂ ಮಾಡಿ. ನೋಡಿ, ಯಾರಾದ್ರೂ ಹೇಗೆ ಅಂದ್ರೆ KKR ಖಂಡಿತವಾಗ್ಲೂ ಇಲ್ಲಿ ಯಾಕಂದ್ರೆ ಎಲ್ಲರೂ RCB ಅಂತ ಹೇಳಿದಾಗ KKR ಅವ್ರು ಇದ್ರೆ ನಮಗೂ ಕೂಡ ಚೆನ್ನಾಗಿರುತ್ತೆ. ಹೇಮಕುಮಾರ್, ಖಂಡಿತ KKR ಅಭಿಮಾನಿಗಳನ್ನ ನಾವು ಇಲ್ಲಿ ಬೆರಳೆಣಿಕೆಯಷ್ಟು ಜನಗಳನ್ನು ಮಾತ್ರ ನೋಡಬಹುದು. ಯಾಕಂತಂದ್ರೆ ಬೆಂಗಳೂರಿನಲ್ಲಿ ಮ್ಯಾಚ್ ಇತ್ತು ಅಂತಂದ್ರೆ ಅಲ್ಲಿ RCB ಅಭಿಮಾನಿಗಳನ್ನು ಹೊರತುಪಡಿಸಿ ಬೇರೆಯವ್ರನ್ನ ಏನೋ ದುರ್ಬೀನ್ ಹಾಕೊಂಡು ಹುಡ್ಕೊಳ್ಳೋಂಥ ಪರಿಸ್ಥಿತಿ ಕೂಡ ಎದುರಾಗುತ್ತೆ. ಯಾಕಂತಂದರೆ ಅಷ್ಟೊಂದು RCB ಅಭಿಮಾನಿಗಳು ಕ್ರೇಜ್ ಹೆಚ್ಚಾಗಿರುತ್ತೆ. ಹೀಗಾಗಿ ನೋಡಿ, ಇಲ್ಲಿ ಈಗಾಗಲೇ 5 ಗಂಟೆಯ ನಂತರ ಒಳಗಡೆ ಅಭಿಮಾನಿಗಳನ್ನು ಬಿಡುವಂತಹ ಕೆಲಸ ಆಗುತ್ತೆ. ಆದರೆ ಆ ಪೊಲೀಸರು ಇಲ್ಲಿ ಕಷ್ಟಪಡುವಂತಹ ಕೆಲಸ ಕೂಡ ಉಂಟಾಗಿರುವಂಥದ್ದು. ಯಾಕಂತಂದರೆ ಎಲ್ಲರೂ ಕೂಡ ಒಳಗಡೆ ಹೋಗಬೇಕು ಸ್ಟೇಡಿಯಂ ಒಳಗಡೆ, ಅದಾದಮೇಲೆ ಪಂದ್ಯವನ್ನು ನೋಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಮುಗಿಬಿದ್ದಿರುವಂಥದ್ದು. ಹೀಗಾಗಿ ಇನ್ನು 7:15 ಪಂದ್ಯ ಆರಂಭ ಆಗುತ್ತೆ. ಇನ್ನು ಸರಿಯಾಗಿ ಸಮಯ 5 ಗಂಟೆ ಕೂಡ ಆಗಿಲ್ಲ. ಅಷ್ಟರಲ್ಲಾಗಲೇ ಅಭಿಮಾನಿಗಳು ಸಾಕಷ್ಟು ಗೇಟ್ ನಂಬರ್ P4 ಬಳಿಯಲ್ಲಿ, ಅದು ಎಕ್ಸಿಕ್ಯೂಟಿವ್ ಗೇಟ್ ಬಳಿಯಲ್ಲೂ ಕೂಡ ತುಂಬಿಕೊಂಡಿದ್ದಾರೆ. ಹೀಗಾಗಿ ಅಭಿಮಾನಿಗಳನ್ನು ನಿಯಂತ್ರಿಸೋದ್ರಲ್ಲಿ ಅಷ್ಟು ಕಷ್ಟಪಡಬೇಕಾಗಿದೆ. ಇನ್ನು ಸಾಕಷ್ಟು ಅಭಿಮಾನಿಗಳಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಎಲ್ಲಿಂದ ಬಂದಿದ್ದೀರಾ? ಇವತ್ತಿನ ಪಂದ್ಯದ ಬಗ್ಗೆ ಏನು ಎಕ್ಸ್ಪೆಕ್ಟೇಷನ್ ಇದೆ? ಏನು ಎಕ್ಸ್ಪೆಕ್ಟೇಷನ್ ಅಂದರೆ 17 ವರ್ಷದಿಂದ ಏನು ಎಕ್ಸ್ಪೆಕ್ಟೇಷನ್ ಇದೆಯಾ ಅದೇ ಮ್ಯಾಚ್, ಅದೇ
ಗೆಲ್ತೀರಿ ಅಂತಂತ. ಗೆಲ್ತೀವಿ ಅಂತ. ಇವತ್ತು ವಿರಾಟ್ ಕೊಹ್ಲಿ ಈಗ ನೋಡ್ರಿ, ಆಂಧ್ರ ರಸಲ್ ಮೊನ್ನೆ ತುಂಬ ಚೆನ್ನಾಗಿ ಅದ್ಭುತವಾಗಿ ಬ್ಯಾಟಿಂಗ್ ಆಡಿದ್ದಾರೆ. ಬೆಂಗಳೂರು ನೋಡಿದ್ರೆ ಸಣ್ಣ ಗ್ರೌಂಡು. ಆಂಧ್ರ ರಸಲ್ ಅವ್ರು ನೋಡಿದ್ರೆ RCB ಅವರು ಹೆದರ್ತಾ ಇದ್ದಾರೆ ಅಂತ ಎದುರುಗಡೆ ಕೆಲವೊಬ್ಬ ಟೀಮ್ಗಳನ್ನ ಟ್ರೋಲ್ ಮಾಡ್ತಾ ಇದ್ದಾರೆ. ಎದ್ರಿಲ್ಲ, ಮುಂದಕ್ಕೂ ಎದ್ರಲ್ಲ. 17 ವರ್ಷದಿಂದ ಎದ್ದಿರೋದು, ಇವಾಗ ಎದ್ದಿರ್ತೀರಾ? ವಿರಾಟ್ ಕೊಹ್ಲಿ ಇದ್ದಾರೆ, ಬೇರೆ ಪ್ಲೇಯರ್ಸ್ ತುಂಬ ಜನ ಇದ್ದಾರೆ. ಮ್ಯಾಕ್ಸ್ವೆಲ್ ಇದ್ದಾರೆ, ಮ್ಯಾಕ್ಸ್ವೆಲ್ ಗೆದ್ದಿರ್ಬೇಕಲ್ಲ ಅವರು. ಮ್ಯಾಕ್ಸ್ವೆಲ್ 2 ಮ್ಯಾಚ್ ಆಡಿಲ್ಲ ಅಂತಂದ್ರೆ ಇವಾಗ ಆಡಲ್ಲ ಅಂತಾರೆ. ಆಡಿದಾರೆ, ಗೆದ್ದೇ ಗೆಲ್ತೀರಿ. ಸರ್ ನೀವೆಲ್ಲ ಒಂದೇ ಒಂದು ಭರವಸೆ, ಈ ಸಲ ಟಿ ಶರ್ಟ್ ಚೇಂಜ್ ಆಗಿದೆ, ಕಲರ್ ಚೇಂಜ್ ಆಗಿದೆ. ನಮ್ಮ ಮಾರೇ ಹೋದಂಗೆ ಗುರುಜಿ ಹೇಳಿರೋ ಪ್ರಕಾರ ಏನಾದ್ರು ಕಲರ್ ಏನೋ ಚೇಂಜ್ ಆಗಿರೋಸ್ಕರ ಪಕ್ಕ ಈ ಸಲ ಗೆಲ್ತೀವಿ. ಕಪ್ಪಿ ಸಲ ನಮ್ಮದೇ. ಜೈ RCB. ಅಂದ್ರೆ ಟಿ ಶರ್ಟ್ ಕಲರ್ ಚೇಂಜ್ ಆಯ್ತು, ಮತ್ತೆ ಬ್ಯಾಂಗ್ಳೂರ್ ಇರೋದು ಬೆಂಗಳೂರು ಆಯ್ತು. ಅದು ಅದೃಷ್ಟ ಕೈ ಹಿಡಿಬೋದು ಅಂತೀರಾ? ಎಲ್ಲ ಪಾಸಿಟಿವ್ ಸೆನ್ಸ್ ಇದೆಲ್ಲ. ನಮ್ಮವರು ಚೆನ್ನಾಗಿ ಆಡ್ತಾರೆ, ಚೆನ್ನಾಗಿ ಆಡ್ತಾ ಇದ್ದಾರೆ. ಸಲ ಚೆನ್ನಾಗಿ ಆಡ್ತೀವಿ. ಹೌದು, ನಮ್ಮ ಪುನೀತ್ ಸರ್ ಎಲ್ಲರಿಗೂ ಪುನೀತ್ ಅನುಗ್ರಹ ಇದ್ದರೆ, ನಮ್ಮ ಪುನೀತ್ ರಾಜ್ಕುಮಾರ್ ಇದ್ದರೆ ಸಾಕು. ಅವ್ರ ಹಿಂದ್ಗಡೆ ಯಾವಾಗಲೂ ಪುನೀತ್ ರಾಜ್ಕುಮಾರ್ ಇರ್ತಾರೆ. ಇವತ್ತು RCB ವಿನ್. ಈಗಾಗಲೇ ಹೆಣ್ಮಕ್ಳು ಕಪ್ ಗೆದ್ದಿದ್ದಾರೆ, ಗಂಡು ಮಕ್ಳು ಸರ್ದಿ. ಈಗ ಏನು ಹೇಳ್ತೀರಾ? ಹೆಣ್ಮಕ್ಳು ಸ್ಟ್ರಾಂಗ್ ಹೋದ್ಮೇಲೆ ಗಂಡು ಮಕ್ಳು ಇನ್ನೂ ಸ್ಟ್ರಾಂಗ್ ಅಲ್ವಾ ಸರ್? ಇವತ್ತು ಗೆಲ್ತಾರೆ ಸರ್, ಪಕ್ಕ ಸರ್. ಪುನೀತ್ ರಾಜ್ಕುಮಾರ್. ಓಕೆ. ಸಾಕಷ್ಟು ಅಪ್ಪು ಅಭಿಮಾನಿಗಳು ಕೂಡ ಈ ಪಂದ್ಯವನ್ನು ನೋಡೋದಕ್ಕೆ ಬರ್ತಾರೆ ಇರ್ತಾರೆ. ಅದರಲ್ಲೂ ಕೂಡ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಸಾಂಗನ್ನು ಹಾಕಿದಾಗ ದೊಡ್ಡ ಮಟ್ಟಿಗೆ ಮೆಕ್ಸಿಕನ್ ಅಲೆ ಏನಂತಾರೆ ಅಂತ ಆ ಒಂದು ಅಲೆ ಕೂಡ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇರುತ್ತೆ. ಅಷ್ಟರ ಮಟ್ಟಿಗೆ ಅಭಿಮಾನಿಗಳು ಇಲ್ಲಿ ನೆರೆದಿರ್ತಾರೆ. ಏನೇ ಆಗಲಿ RCB ಅಭಿಮಾನ ಯಾವತ್ತೂ ಕೂಡ ಕಡಿಮೆ ಆಗೋದಿಲ್ಲ. ಅನೇಕ ಅಭಿಮಾನಿಗಳು ಕೂಡ ಮಾತನಾಡಿಸುವಂತಹ ಪ್ರಯತ್ನ ಮಾಡ್ತೀನಿ. ಹೇಮಕುಮಾರ್, ಈಗ ಸಾಕಷ್ಟು ಮಂದಿ ಕೂಡ 5 ಗಂಟೆ ನಂತರ ಒಳಗಡೆ ಹೋಗುವಂತಹ ಕೆಲಸ ಆಗುತ್ತೆ. ಮತ್ತಷ್ಟು ಅಭಿಮಾನಿಗಳನ್ನ ಮಾತನಾಡಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಹೇಮಕುಮಾರ್. ಓಕೆ ವಿಶ್ವನಾಥ್, ನೋಡಿ ಮಜಾ ಮಾಡಿ ಎಂಜಾಯ್ ಮಾಡಿ. ಈಗಾಗಲೇ ಸಾಕಷ್ಟು ಜನರ ಆಗಮನ ಆಗ್ತಾ ಇದೆ. ನೋಡೋಣ ಟೀಮ್ ಯಾವ ರೀತಿಯಾಗಿ ಇರುತ್ತೆ ಅಂತೇಳಿ. ಥ್ಯಾಂಕ್ ಯು ವಿಶ್ವನಾಥ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.